ಕನ್ನಡಿಗರಿಗೆ ಹೊಸ ವರ್ಷ ಇದೇ ಖುಷಿಯಲ್ಲಿ ಸ್ಯಾಂಡಲ್ವುಡ್ಗೆ ಒಂದು ಮುದ್ದಾದ ಬೆಳಗಿ ಎಂಟ್ರಿಯನ್ನು ಕೊಡ್ತಾ ಇದೆ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ದುನಿಯಾ ವಿಜಯ್ ಸರ್ ಅವರ ಮಗಳು ರಿತನ್ಯಾ ಅವರು. ಇವತ್ತು ಒಬ್ಬ ದೊಡ್ಡ ಸ್ಟಾರ್ ಆಗಿ ಅಲ್ಲ, ಒಬ್ಬ ತಂದೆಯಾಗಿ ಮಗಳ ಪಕ್ಕದಲ್ಲಿ ನಿಂತು ಅವ್ರನ್ನ ಬೆಂತಟ್ಟಿ ಪ್ರೋತ್ಸಾಹಿಸುವಂಥ ಕೆಲಸ ನಮ್ಮ ದುನಿಯಾ ವಿಜಯ್ ಸರ್ ಅವ್ರದ್ದು. ಇವತ್ತು ನನ್ನ ಜೊತೆ ಇದ್ದರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ಯುಗಾದಿ ಹಬ್ಬ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಅದು ಹೊಸ ವರ್ಷ ಕನ್ನಡಿಗರಿಗೆ. ಸೊ ಹೊಸ ವರ್ಷದೊಂದು ಹೊಸ ವಿಚಾರ ಅಂತಂದರೆ ಎಲ್ರಿಗೂ ಕೂಡ ಖುಷಿಯಾಗುವಂಥದ್ದು ನಿಮ್ಮ ಮಗಳ ಒಂದು ಎಂಟ್ರಿ ಇಂಡಸ್ಟ್ರಿಗೆ. ಈ ಬಗ್ಗೆ ಒಬ್ಬ ತಂದೆಯಾಗಿ ಎಷ್ಟು ಖುಷಿ ಇದೆ ಸರ್? ಖುಷಿಗಿನ್ನ ಹೆಚ್ಚಾಗಿ ಕುತೂಹಲ ಇದೆ. ಏನು ಹೆಂಗೆ ಪರ್ಫಾರ್ಮ್ ಮಾಡ್ತಾಳೆ, ನನಗೆ ಅಭಿಮಾನಿಗಳು ಸ್ವೀಕರಿಸಬೇಕು, ಆಶೀರ್ವಾದ ಮಾಡಬೇಕು ಅನ್ನೋ ಆಕೆ ಆ್ಯಕ್ಟಿಂಗ್ ನೋಡೋ ಕುತೂಹಲ ಇದೆ. ಮತ್ತು ಆ ಟೆನ್ಷನು ಇದೆ, ನನಗೆ ಒಳ್ಳೇದಾಗಲಿ ಅನ್ನೋ ಟೆನ್ಷನಲ್ಲಿ. ಈ ಟೆನ್ಷನ್ನ ನಾವು ನೋಡಿದ್ವಿ ಸರ್, ಸ್ಟೇಜ್ ಮೇಲೆ ನೀವು ಇರ್ತೀರಾ ಅಂತಂದರೆ ಪ್ರತಿ ಸ್ಟೇಜಲ್ಲೂ ಕೂಡ ಅಲ್ಲೊಂದು ನಮಗೆ ಎನರ್ಜಿ ನಿಮ್ಮ ಅಕ್ಕಪಕ್ಕ ಇರೋರಿಗೆ. ಬಟ್ ಇವತ್ತು ನೀವು ಒಬ್ಬ ತಂದೆಯಾಗಿ ಬಂದಿರೋದ್ರಿಂದ ಒಂದು ರೀತಿ ಎಮೋಷ್ನಲ್ ಆಗಿದ್ರಿ ಅಂತ ಕಾಣುತ್ತೆ. ಹೌದಾ? ಹೌದೌದು. ಅಲ್ಲ, ಈ ಸ್ಟೇಜ್ ಹಂಗಿದೆ ಅಲ್ಲಪ್ಪ. ಸೊ ಹಂಗಾಗಿ ನಮ್ಮ ಸಿನಿಮಾ ಮೀಟರೇ ಇರ್ತಿದ್ದೆ. ಬಟ್ ಅದೇ ಒಂದು ತುಂಬ ಎಕ್ಸ್ಪ್ರೆಸ್ ಮಾಡೋಕ್ಕಾಗದಿರೋಂಥ ಒಂದು ದಿವಸ ಇವತ್ತು. ಅಂದರೆ ಸಿನಿಮಾದಲ್ಲಿ ನಮಗೆ ತಾಯಿ ತಂದೆ ಯಾರೂ ಇಲ್ದಿರೋ ಟೈಮಿಂದ ವಿತೌಟ್ ಸಪೋರ್ಟ್ ತುಂಬ ಕಷ್ಟಪಟ್ಟು ಮೇಲೆ ಬಂದಿವತ್ತು. ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಅವಮಾನ ಇದ್ರೂ, ಎಷ್ಟೇ ನಮ್ಮನ್ನು ಅನುಮಾನ ಪಟ್ಟರು, ಎಲ್ಲದ್ರ ಮಧ್ಯೆ ನನ್ನ ಕ್ಷೇತ್ರ, ನನ್ನ ಜಾಗ ಮತ್ತು ನನಗೆ ಅನ್ನ ಕೊಡುವಂಥ ಅಭಿಮಾನಿಗಳು, ನನಗೆ ಆಶೀರ್ವಾದ ಮಾಡಿರೋರು, ಅವ್ರ ಮುಂದೆ ನನ್ನ ಮಗಳನ್ನ ಕರ್ಕೊಂಬಂದು ಬಿಡ್ತಾಯಿದ್ದೀನಿ. ಸೊ ಹಂಗಾಗಿ ಅವ್ರ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಅದೇ ನನಗಿವತ್ತು ಸ್ವಲ್ಪ ಮೂಡು ಇದಾಯ್ತು ಅಷ್ಟೇ. ಅಷ್ಟು ಬಿಟ್ಟರೆ ತುಂಬ ಜಾಲಿಯಾಗಿರ್ತಿದ್ದೆ. ಸ್ವಲ್ಪ ಎಮೋಷ್ನಲ್ ಆಗ್ತಾ ಇದ್ರಿ. ಹೇಗೆ ಅಂತಂದರೆ 30 ವರ್ಷದ ಜರ್ನಿ, ನಾನು ಎಷ್ಟೋ ಅನುಮಾನಗಳನ್ನು ಎದುರಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ, ಅದನ್ನು ಉಳಿಸ್ಕೊಂಡು ಹೋಗುವಂಥ ಒಂದು ಮಾತನ್ನು ಹೇಳಿದ್ರಿ ನೀವು ಸ್ಟೇಜ್ ಮೇಲೆ. ಸೊ ಆ ಒಂದು ಸಿಚುವೇಶನ್ ಅದು ಡಿಸ್ಕ್ರೈಬ್ ಮಾಡೋದಾದರೆ? ತುಂಬ ಪವರ್ಫುಲ್ ಕ್ಷೇತ್ರ ಇದು ಸಿನಿಮಾ ಅನ್ನೋದು. ಇಲ್ಲಿ ನಿಂತ್ಕೋಬೇಕಾದ್ರೆ ಬಲವಾದ ದೇವರದ ಆಶೀರ್ವಾದ ಬೇಕು, ಜೊತೆಯಲ್ಲಿ ಅವಮಾನ ಮತ್ತು ಜನಗಳು ಪಡೋವಂಥ ಅನುಮಾನ ಎಲ್ಲವನ್ನೂ ಸಹಿಸ್ಕೊಳ್ಳೋ ಶಕ್ತಿ ಬೇಕು. ಹಂಗಿದ್ದಾಗ ಮಾತ್ರ ಇಲ್ಲಿ ನಿಲ್ಲಕ್ಕೆ ಸಾಧ್ಯ. ಅದೆರಡಕ್ಕೂ ಧೈರ್ಯ ಬೇಕು. ಇವೆಲ್ಲವೂ ಜೊತೆಯಲ್ಲಿ ಇದ್ದಾಗ ಮಾತ್ರ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ಬೋದು. ಇಲ್ಲ ಅಂತಂದರೆ ನಾನು ಅದೇ ನೋಡ್ತಿದ್ದೆ ಇವತ್ತು ಬೆಳಗ್ಗೆ, ಯೋಚನೆ ಮಾಡ್ತಾಯಿದ್ದೆ. ಪುಟ್ಟ ಮಗು ಅವಳು. ಇವತ್ತಿಗೆ ನನಗೆ ಹೀರೋ ಆಗಿ 18 ವರ್ಷ ಆಯಿತು. ಅದಕ್ಕೆ ಮುಂಚೆ ಒಂದು 10 ವರ್ಷ 12 ವರ್ಷ 30 ಇಯರ್ಸ್ ಆಫ್ ನನ್ನ ಎಕ್ಸ್ಪೀರಿಯನ್ಸ್ನ ಅದರಲ್ಲಿ ನನ್ನ ಸಿನಿಮಾ ಅಲ್ಲಿ ನೀನು ಕೂಡ ಒಂದು ಮುಖ್ಯ ಪಾತ್ರ, ಒಂದು ಹೀರೋಯಿನ್ ಆಗಿ ಮಾಡಮ್ಮ ಅಂತ ಬಿಟ್ಕೊಡೋದೇ ದೊಡ್ಡ ವಿಷಯ ಅಲ್ವಾ ಅಂತ ತಲೆಗೆ ಓಡೋಕ್ಕೆ ಶುರುವಾಯಿತು. ಅಂದರೆ ಅದನ್ನು ನಿಮ್ಗೆ ಬಹುಶಃ ಅರ್ಥ ಆಗಿರುತ್ತೆ. ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದು. ಒಂದೊಂದು ಸಿನಿಮಾ, ಈಗ ಉದಾಹರಣೆಗೆ ಒಂದೇ ದುನಿಯಾ ಅನ್ನೋ ಒಂದು ಸಿನಿಮಾನೇ ನಮ್ಗೆ ಇವತ್ತವರೆಗೂ ಅನ್ನ ಕೊಡ್ತಾಯಿದೆ. ಹಾಗೆ ಈ ಸಿನಿಮಾ ನೀನು ಬದುಕೆಲ್ಲ ಅನ್ನ ಕೊಡ್ಲಮ್ಮ, ದೇವರು ಒಳ್ಳೇದು ಮಾಡಲಿ ಅನ್ನೋ ಇದು ಒಳಗಡೆ ಹಂಬಲ ಅದು. ಸರ್, ಇನ್ನು ನಾವು ನೋಡ್ತಾ ಇದ್ವಿ, ನೀವಿಬ್ಬರು ಅಪ್ಪ ಮಗಳ ಜೊತೆಗೆ ವರ್ಕೌಟ್ ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಆ ಟೈಮಲ್ಲಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಿದ್ದು ಒಂದೇ, ಯಾವಾಗ ಎಂಟ್ರಿ ನಿಮ್ಮದು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರು. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ಸನ್ನು ಇಟ್ಕೊಂಡು ನಿಮ್ಮ ಮಗಳು ಎಂಟ್ರಿ ಕೊಡ್ತಿರೋದು. ಸಾಧಾರಣವಾಗಿ ನೀವು ಒಬ್ಬ ದೊಡ್ಡ ಸ್ಟಾರ್ ಅಂದಿದ ತಕ್ಷಣ ಹೇಗೋ ಇಂಟ್ರೊಡ್ಯೂಸ್ ಮಾಡ್ಬೋದಿತ್ತು, ಬಟ್ ನೀವು ಒಬ್ಬ ನಟಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ, ಒಂದು ಪಾತ್ರಕ್ಕೆ ಜೀವ ತುಂಬಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ರ. ಯಾಕೆ ಈ ಒಂದು ಡಿಸಿಷನ್ ಅಂತ ಹೇಳಿ ಸರ್? ಅಲ್ಲ, ಈಗೇನಾಗತ್ತಮ್ಮ, ಸಾಮಾನ್ಯವಾಗಿ ಈಗ ಆಕೆ ಬಗ್ಗೆ ಗೊತ್ತಿಲ್ದಿರ ಹೀರೋಯಿನ್ ಅಂತ ಕರ್ಕೊಂಡಾಗ್ಲೂ ಪಾಪ ಏನು ಮಾಡೋಕ್ಕಾಗತ್ತೆ ಅದು. ಅಂದರೆ ಏನೊಂದು ಡ್ಯಾನ್ಸ್ ಮಾಡಿಸ್ಬೋದು, ಇಲ್ಲ ಒಂದು ಸಾಂಗ್ ಮಾಡಿಸ್ಬೋದು, ಅಥವಾ ಒಂದು 2-3 ಕಡೆ ಸೀನ್ ಮಾಡಿಸಿ ಬಿಟ್ಬಿಡ್ತಾರೆ. ದುನಿಯಾ ವಿಜಯ್ ಮಗಳು ಅಂತ. ಹಂಗೆ ಆಗಬಾರ್ದು. ಅಂದರೆ ಪ್ರತಿಯೊಬ್ಬರಲ್ಲೂ ಒಂದು ಅಭಿನಯ ಅಂತಿರ್ತಾರೆ, ಅದನ್ನು ಕಿತ್ಕೋಬೇಕು. ಅದು ನನಗೆ ಆಸೆ. ಆಕೆಯಲ್ಲಿರೋ ಒಂದು ಶಕ್ತಿ ಇರುತ್ತೆ, ಅಭಿನಯದ ಶಕ್ತಿ. ಅದನ್ನು ತೆಗೆದು ಹಾಕಿ ತೋರಿಸಿದಾಗ ಆಮೇಲೆ ಆಕೆ ಹಾರಾಡ್ಬೋದು ಎಲ್ಲಿ ಬೇಕಾದ್ರೂ. ಅದು ನನ್ನ ಆಸೆ ಯಾವಾಗಲೂ. ಫಸ್ಟು ನಟಿ ಅನ್ಸ್ಕೋಬೇಕು, ಆಮೇಲೆ ಹೀರೋ ಎಲ್ಲ ಆಗೋದು. ಅದು ಈ ಮಾತು ಎಷ್ಟು ಇದಾಗ್ತಿದೆ ಅಂತಂದರೆ ಸರ್, ಒಬ್ಬ ಕಲಾವಿದ ತಾನು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾನೆ, ಅವ್ರಿಗೆ ಮಾತ್ರ ಈ ಒಂದು ಅನುಭವ ಇರುತ್ತೆ, ಜೊತೆಗೆ ಅವರಷ್ಟೇ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಸೊ ಜೊತೆಗೆ ಸರ್, ಎಲ್ಲರೂ ಹೇಳ್ತಾ ಇದ್ರು, ಎಲ್ಲರೂ ನನ್ನ ಟೀಮ್ ಅವ್ರನ್ನ ಮಾತಾಡಿಸಿದಾಗ, ದುನಿಯಾ ವಿಜಯ್ ಸರ್ ಇಷ್ಟು ದಿನ ಏನು ಸಿನಿಮಾ ಮಾಡಿದಾರೋ ಅದೆಲ್ಲದಕ್ಕಿಂತ ಇದು ತುಂಬ ವಿಭಿನ್ನವಾಗಿರುತ್ತೆ ಅನ್ನುವಂತ ಹೇಳ್ತಾ ಇದ್ರು. ಪೋಸ್ಟರ್ ಜೊತೆಗೆ ಆ ಟ್ಯಾಗ್ಲೈನ್ ಇನ್ನೂ ಕೂಡ ತಲೆ ಓಡ್ತಾ ಇದೆ, ಏನಿರ್ಬೋದು ಅಂತ ಹೇಳ್ಬಿಟ್ಟು. ಈ ಸಿನಿಮಾ ಎಷ್ಟು ವಿಭಿನ್ನವಾಗಿರುತ್ತೆ, ದುನಿಯಾ ವಿಜಯ್ ಅವ್ರನ್ನ ನಾವು ಹೇಗೆ ನೋಡ್ಬೋದು? ಒಂದು ಹೊಸ
ಗೆಟಪ್ನಲ್ಲಿ ನೋಡ್ಬೋದು. ಅಭಿನಯದ ಇನ್ನೊಂದು ಸ್ವಲ್ಪ ಬೆಳವಣಿಗೆ ನೋಡ್ಬೋದೇನೋ ನಾನು ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್. ಓಕೆ ಸರ್. ಸರ್ ಇನ್ನು ಮಗಳು ಬರ್ತಿದ್ದಾರೆ ಅಂತ ಹೇಳಿದಾಗ ಅಪ್ಪನ ಎದುರು ನೀವಿಬ್ರು ಫ್ರೆಂಡ್ಲಿ ಆಗಿದ್ದೀರಾ ಬಿಡಿ, ನಮಗೆ ಅದು ನೋಡಿದ್ರು ಕೂಡ ಕಾಣಿಸುತ್ತೆ. ಯೂಶ್ವಲಿ ಅಪ್ಪ ಮಗಳು ಅಂತಂದರೆ ಆ ರೀತಿ ಇರಬೇಕು ಅಂತ ಕೂಡ ಎಲ್ಲರೂ ಮಾತಾಡ್ಕೋತಾರೆ. ಜೊತೆಗೆ ಈ ಸಿನಿಮಾದಲ್ಲಿ ನಿಮ್ಮ ಮಗಳು ಇರ್ತಾರೆ ಅಂತ ಅಂದಾಗ, ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀರಾ ಅಂತ ಅಂದಾಗ ನಿಮಗೆ ಭಯ ಆಯಿತಾ, ಅವ್ರಿಗೆ ಭಯ ಆಯಿತಾ ಅಂತ ಹೇಳಿ? ಇಲ್ಲ, ಇಬ್ಬರಿಗೂ ಭಯ ಇಲ್ಲ, ಅದಕ್ಕೂ ಭಯ ಇಲ್ಲ, ನನಗೂ ಭಯ ಇಲ್ಲ. ಸೊ ಹಂಗಾಗಿ ಅದೇ ನಮ್ಮಿಬ್ಬರು ಕಾನ್ಫಿಡೆನ್ಸು, ಬಾ ಆ್ಯಕ್ಟ್ ಮಾಡೋಣ ಅನ್ನೋದೇ ಕಾನ್ಫಿಡೆನ್ಸು. ಸೊ ಫೈನಲಿ ಎಂಟ್ರಿ ಆಗ್ತಾ ಇದೆ. ನೀವು ಕೂಡ ಒಂದು ದೊಡ್ಡ ಪ್ರಾಜೆಕ್ಟ್ ಮೂಲಕ ಅಪ್ಪ ಮಗಳು ಎಂಟ್ರಿ ಕೊಡ್ತಾ ಇದ್ದೀರಾ, ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಿದೆ ಸರ್? ರಿತನ್ಯ ಮೊದಲನೇ ಬಾರಿಗೆ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದಾಳೆ. ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ. ಕಲಾವಿದರು ಆಗೋದು ಕಷ್ಟ, ಅಂಥದ್ರಲ್ಲಿ ಆಗ್ತೀನಿ ಅಂತ ಮುಂದೆ ಬಂದಿದ್ದಾಳೆ. ಕೈ ಹಿಡಿದು ನಡೆಸ್ಕೊಂಡು ಹೋಗಿ, ತಪ್ಪಿದ್ರೆ ತಿದ್ದಿ ಅವಳನ್ನು, ಮತ್ತು ಅವಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಇದಿಷ್ಟು ದುನಿಯಾ ವಿಜಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.